ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವರ್ಣ ಗೌರಿ ಹಬ್ಬ ಯಾವ ದಿನ ಬಂದಿದೆ, ಯಾವ ಶುಭ ಸಮಯದಲ್ಲಿ ಗೌರಿ ಪೂಜೆಯನ್ನು ಮಾಡಬೇಕು, ಜೊತೆಗೆ ಗಣೇಶನ ಹಬ್ಬ ಯಾವ ದಿನ ಬಂದಿದೆ, ಯಾವ ಶುಭ ಸಮಯದಲ್ಲಿ ಗಣೇಶನ ಪೂಜೆಯನ್ನು ಮಾಡಬೇಕು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ಗೌರಿ ಹಬ್ಬವನ್ನು ಯಾವ ದಿನ ಮಾಡಬೇಕು, ಪೂಜೆಗೆ ಶುಭ ಸಮಯವನ್ನು ಮೊದಲಿಗೆ ನೋಡೋಣ. ನಂತರ ಗಣೇಶ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ಅಂದರೆ ತದಿಗೆ ಅಂದರೆ 3ನೇ ದಿನದಂದು ಗೌರಿ ಹಬ್ಬವನ್ನು ಮಾಡ್ತೀವಿ. ಗೌರಿ ಹಬ್ಬದ ದಿನ ಮನೆಯಲ್ಲಿ ಮಣ್ಣಿನ ಗೌರಿಯ ವಿಗ್ರಹವನ್ನು ತಂದು ಬಾಗಿನವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ತೀವಿ. ಕೆಲವೊಬ್ಬರ ಮನೆಯಲ್ಲಿ ಹೇಗೆ ಲಕ್ಷ್ಮಿಯ ಮುಖವಾಡ ಇರುತ್ತೋ ಹಾಗೆಯೇ ಗೌರಿಯ ಮುಖ ಪದ್ಮ ಕೂಡ ಇರುತ್ತೆ. ಅದನ್ನು ಕೂಡ ಪ್ರತಿ ವರ್ಷವೂ ಇಟ್ಟು ಪೂಜೆಯನ್ನು ಮಾಡುವ ಪದ್ಧತಿ ಕೂಡ ಇರುತ್ತದೆ. ಈ ಗೌರಿ ಹಬ್ಬವನ್ನು ವಿವಾಹಿತವಾಗಿರುವ ಮಹಿಳೆಯರು ಅಷ್ಟೇ ಅಲ್ಲದೆ ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಮಾಡಬಹುದು. ಭಾದ್ರಪದ ಮಾಸದ ತದಿಗೆ ತಿಥಿಯಲ್ಲಿ ಗೌರಿ ಹಬ್ಬವು ಬರುವಂಥದ್ದು. ತದಿಗೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ 25ನೇ ತಾರೀಕು ಸೋಮವಾರ ಮಧ್ಯಾಹ್ನ 12:34 ಪ್ರಾರಂಭವಾಗಿ ಆಗಸ್ಟ್ 26ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 1:54 ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಆಗಸ್ಟ್ 26ನೇ ತಾರೀಕು ಮಂಗಳವಾರದಂದು ಈ ಬಾರಿ ಸ್ವರ್ಣಗೌರಿ ಹಬ್ಬವನ್ನು ಗೌರಿ ಪೂಜೆಯನ್ನು ಮಾಡಬೇಕಾಗಿರೋದು. ಅದರಲ್ಲೂ ಮಂಗಳವಾರದಂದು ಗೌರಿ ಹಬ್ಬ ಬಿದ್ದಿರುವುದು ತುಂಬಾ ವಿಶೇಷವಾಗಿರುತ್ತದೆ. ಈ ಮಾಸದಲ್ಲಿ ಸ್ವರ್ಣಗೌರಿ ವ್ರತವನ್ನು ಕೂಡ ಪ್ರತಿ ಮಂಗಳವಾರ ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ಈ ಬಾರಿ ಬಂದಿರುವಂತಹ ಗೌರಿ ಹಬ್ಬವು ಮಂಗಳವಾರ ಬಂದಿರುವುದರಿಂದ ತುಂಬಾ ವಿಶೇಷವಾಗಿದೆ. ಇನ್ನು ಆ ದಿನ ಯಾವ ಶುಭ ಸಮಯದಲ್ಲಿ ಗೌರಿ ಪೂಜೆಯನ್ನು ಮಾಡಬೇಕು ಅಂದರೆ ಆಗಸ್ಟ್ 26ನೇ ತಾರೀಕು ಮಂಗಳವಾರದಂದು ಬೆಳಗಿನ ಜಾವ 5:56 8:31 ಕೂಡ ಒಂದು ಶುಭ ಸಮಯವಿದೆ. ಆ ಸಮಯದಲ್ಲಿ ಗೌರಿಯ ವಿಗ್ರಹವನ್ನು ತಂದು ಸ್ಥಾಪಿಸಿ ಪೂಜೆಯನ್ನು ಮಾಡ್ಬೋದು. ಇನ್ನು ಅದನ್ನು ಬಿಟ್ಟರೆ ಬೆಳಗ್ಗೆ 9:41 11:48 ಕೂಡ ಮತ್ತೊಂದು ಶುಭ ಸಮಯವಿದೆ. ಆ ಸಮಯದಲ್ಲೂ ಕೂಡ ಗೌರಿ ಪೂಜೆಯನ್ನು ಮಾಡಬಹುದು. ಆ ದಿನ ಮಂಗಳವಾರ ಮಧ್ಯಾಹ್ನ 1:54 ತದಿಗೆಯ ತಿಥಿಯು ಮುಕ್ತಾಯವಾಗುತ್ತದೆ. ತದಿಗೆಯ ತಿಥಿ ಇರಬೇಕಾದ್ರೇ ಸ್ವರ್ಣಗೌರಿ ಪೂಜೆಯನ್ನು ಮಾಡುವುದು ಉತ್ತಮ. ಹಾಗಾಗಿ ಮಧ್ಯಾಹ್ನ 2 ಗಂಟೆಯ ಒಳಗೇನೆ ಮನೆಯಲ್ಲಿ ಗೌರಿ ಪೂಜೆಯನ್ನು ಅಂದರೆ ಗೌರಿ ಹಬ್ಬವನ್ನು ಮಾಡಿರಬೇಕು. ಇನ್ನು ಗಣೇಶನ ಹಬ್ಬವನ್ನು ಯಾವ ದಿನ ಮಾಡಬೇಕು, ಹಾಗೆಯೇ ಗಣೇಶನ ಪೂಜೆಗೆ ಯಾವ ಶುಭ ಸಮಯವಿದೆ ಅನ್ನೋದನ್ನು ಈಗ ತಿಳಿಯೋಣ. ಗೌರಿ ಹಬ್ಬ ಮುಗಿದ ನಂತರ ಗಣೇಶನ ಹಬ್ಬ ಬರುತ್ತದೆ. ಗಣೇಶ ಚತುರ್ಥಿಯ ತಿಥಿಯು ಪ್ರಾರಂಭವಾಗುವಂಥದ್ದು ಆಗಸ್ಟ್ 26ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 1:54 ಪ್ರಾರಂಭವಾಗಿ ಆಗಸ್ಟ್ 27ನೇ ತಾರೀಕು ಬುಧವಾರ ಮಧ್ಯಾಹ್ನ 3:44 ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಆಗಸ್ಟ್ 27ನೇ ತಾರೀಕು ಬುಧವಾರದಂದು ಈ ಬಾರಿ ಗಣೇಶ ಚತುರ್ಥಿ ಅಥವಾ ಗಣೇಶನ ಹಬ್ಬವನ್ನು ಮಾಡಬೇಕಾಗಿರೋದು. ಇನ್ನು ಆ ದಿನದ ಪೂಜಾ ಸಮಯ ಗಣೇಶನ ಪೂಜೆಗೆ ಶುಭ ಸಮಯ ಬಂದು ಬೆಳಗ್ಗೆ 11:05 1:40 ಒಳಗೆ ಒಂದು ಶುಭ ಸಮಯವಿದೆ. ಆ ಸಮಯದಲ್ಲಿ ಗಣೇಶನ ವಿಗ್ರಹವನ್ನು ಮನೆಗೆ ತಂದು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡಬೇಕು. ಗಣೇಶ ಚತುರ್ಥಿಯ ದಿನದಂದು ಮಧ್ಯಾಹ್ನ 3:44 ಚತುರ್ಥಿಯ ತಿಥಿಯು ಮುಕ್ತಾಯವಾಗುತ್ತದೆ. ಅಷ್ಟರ ಒಳಗೇನೆ ಗಣೇಶನ ವಿಗ್ರಹವನ್ನು ಮನೆಗೆ ತಂದು ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಿರಬೇಕು. ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಸ್ವರ್ಣಗೌರಿ ಹಬ್ಬದ ಪೂಜಾ ವಿಧಾನ ಹಾಗೆಯೇ ಗಣೇಶ ಹಬ್ಬದ ಪೂಜಾ ವಿಧಾನ ಜೊತೆಗೆ ಗಣೇಶನ ವಿಗ್ರಹವನ್ನು ಮನೆಗೆ ತರಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಹೇಗೆ ಮನೆಗೆ ಗಣೇಶನ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಬೇಕು ಎಲ್ಲವನ್ನು ಕೂಡ ಮುಂದಿನ ವಿಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.